ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭರ್ಜರಿ ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬೆಂಗಳೂರಿನ ಇಲಿಯಾಸ್ ನಗರ ತಲುಪಿದ್ದಾರೆ ಡಿಕೆ ಸುರೇಶ್. ಇಲಿಯಾಸ್ ನಗರದಲ್ಲಿ ಡಿಕೆ ಸುರೇಶ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಇಲಿಯಾಸ್ ನಗರ ಮಸೀದಿ ಬಳಿ ಭರ್ಜರಿ ಪ್ರಚಾರದಲ್ಲಿ ಮುಂದುವರಿತಾ ಇದ್ದಾರೆ. ತೆರೆದ ವಾಹನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನವನ್ನು ಉಳಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಐಕ್ಯತೆಗೆ ಭಾರತ್ ಜೋಡೋ ಯಾತ್ರೆ ಮಾಡೋದ್ರ ಮುಖಾಂತರ ಎಲ್ಲರ ಒಗ್ಗಟ್ಟನ್ನು ಕಾಪಾಡಬೇಕು. ಈ ಭಾರತದ ಸ್ವತಂತ್ರ ಭಾರತವನ್ನು ಕಲ್ಪಿಸಲು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮಗಳು ಕೂಡ ಒಂದಾಗಿ ದೇಶವನ್ನು ಕಟ್ಟಬೇಕಂತ ದೃಷ್ಟಿಯಿಂದ ಈ ಒಂದು ಐಕ್ಯತಾ ಯೋಜನೆಯನ್ನು ಮಾಡಿ ಇವತ್ತು ಒಂದು ಬದಲಾವಣೆಯನ್ನು ಈ ದೇಶದಲ್ಲಿ ನಾವು ಎಲ್ಲ ಬಯಸಿದ್ದೇವೆ. ಮೊನ್ನೆ ತಾನೇ ಎಲ್ಲ ಅನೇಕ ಉತ್ತರ ಪ್ರದೇಶದವರು, ಬಿಹಾರವರು, ತಮಿಳುನಾಡಿನವರು, ಬೇರೆ ಬೇರೆ ರಾಜ್ಯದ ನಮ್ಮ ಅನೇಕ ಸ್ನೇಹಿತರಿಗೆ ಕೇಳಿದೆ. ಈ ದೇಶದಲ್ಲಿ ಬದಲಾವಣೆಯನ್ನು ಜನ ಬಯಸಿದ್ದಾರೆ. ಕಾನೂನನ್ನು ತಂದು ಎಲ್ಲರಿಗೆ ಜೊತೆಗೆ ಆಯಾ ರಾಜ್ಯಗಳಲ್ಲಿ ಯಾರು ಎಲ್ಲರೂ ಕಾರ್ಯಕ್ರಮದಲ್ಲಿ ವಿರೋಧಪಡಿಸಿದ್ದಾರೆ ಅವರೆಲ್ಲರೂ ಕೂಡ ಬಗ್ಗೆ ಕೆಲಸವನ್ನು ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಕೂಡ ಅಕ್ರಮವಾಗಿ ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಇನ್ನು ಅನೇಕ ಮಾಹಿತಿಗಳನ್ನು ಎದುರಿಸುವಂತಹ ತಂತ್ರಗಾರಿಕೆ ಕ್ರಮಗಳು ಕೂಡ ಬರ್ತದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಸಮಾಜಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿ ಇವತ್ತು ಅವರನ್ನು ಬಂದು ಸುಮಾರು 2 ವರ್ಷಗಳ ಕಾಲ ಅಂತ 50 ದಿನಗಳ ಕಾಲ ಅವರು ಜೈಲಿರಬೇಕಾದಂತಹ ಪರಿಸ್ಥಿತಿ ಈ ಕಾಂಗ್ರೆಸ್ ಪಕ್ಷವನ್ನು ಕೊಡಬಾರದು. ನಮ್ಮ ಒಗ್ಗಟ್ಟನ್ನು ಕಾಪಾಡಬೇಕು. ಕಷ್ಟಗಳು ಬರುತ್ತೆ ಆ ಒಂದು ಬಹುಮತ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಜೊತೆಗೂಡಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ 5 ಗ್ಯಾರಂಟಿಗಳು ಪ್ರತಿಯೊಂದು ಬಡ ಕುಟುಂಬದ ಮಕ್ಕಳ ಅನುಕೂಲ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿರೋದ್ರಿಂದ ನಾನಾ ರೂಪದಲ್ಲಿ ಮನೆ ಮಾಡಲಿಕ್ಕೆ ಈ ಭಾಗಕ್ಕೆ ಬರಬೇಕು. ನೀರಿನ ಸಮಸ್ಯೆ ಅದೆಲ್ಲವನ್ನು ಕೂಡ ಬಗೆಹರಿಸಿರುವಂತಹ ಕೆಲಸ ಉಪಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಭಾಗದಲ್ಲಿ ಸುಮಾರು 13 ಕೋಟಿ ರೂಪಾಯಿ ಹಣವನ್ನು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. 13 ಕೋಟಿ ಮಾತ್ರ ಅಲ್ಲ,